ನೋಡಿ, ನಿಜವಾಗೂ ಹೇಳ್ತಾ ಇದೀನಿ, ನನ್ನ ಮಾತು ಕೇಳಿ. ನಮ್ಮಮ್ಮ ಫುಲ್ಲು ದೆವ್ವಾಗೋಗ್ಬಿಟ್ಟು ಆ ಮನೆಯಾಗೇನೆ ಸುತ್ತಾಡ್ತೈತೆ. ನೆನ್ನೆಲ್ಲ ನನ್ನ ಕನಸಾಗೆಲ್ಲ ಬಂದು ಹೇಳ್ತಿತ್ತು, ಮಗಳೇ ಮನೆ ಮನೆಯ ನಿಜವಾಗೂನುವೆ ನಿನ್ಗೇನಿಯ ಮನೆ ಬಿಡಿಸ್ತೀನಿ, ಅಲ್ಲಿರೋನೆಲ್ಲ ಸಾಯಿಸ್ಬಿಟ್ಟು ನಿನ್ನೇನಿಯ ಬಿಡಿಸ್ತೀನಿ, ಲಕ್ಷ್ಮೂನು ಅವ್ರ ಅಮ್ಮನು ಎಲ್ಲರೂ ಸಾಯಿಸ್ಬಿಡ್ತೀನಿ, ನಿನ್ನೇನಿಯ ಮನೆಯಾಗಿ ಬಿಡಿಸ್ತೀನಿ, ನಿನ್ನೇನಿಯ ಮನೆಯಾಗಿರಂಗೆ ಮಾಡ್ತೀನಿ ಅಂತ ನಮ್ಮಮ್ಮ ಎಷ್ಟು ಕಿತ ಹೇಳ್ತಿತ್ತು ಗೊತ್ತಾ. ಅಯ್ಯೋ, ನನ್ನ ಮಗಳಿಗೆ ಎಷ್ಟು ಹೇಳ್ತಿದ್ದೀನಿ ಲಕ್ಷ್ಮುಗೆ, ಬ್ಯಾಡ 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 ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳ್ತಾನೇನಿಯಾ ಇಲ್ಲ. ಅಯ್ಯೋ, ಏನು ಮಾಡಲಿ, ನನ್ನ ಮಗಳಿಗೆ ಹೇಳಿ 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 ಸಾಕಾಗೋಯ್ತು. ಮನೆ ಖಾಲಿ ಮಾಡು ಮನೆ ಖಾಲಿ ಮಾಡು ಅಂತ ಹೇಳಿ ಕೇಳ್ತಾನೆ ಇಲ್ಲ ಕಣ್ ಮಮ್ತಿ. ಅಯ್ಯೋ, ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಏನಾರ ಮಾಡು ಮಮ್ತಿ. ನಿಮ್ಮ ಅಮ್ಮಂಗೊಸಿ ಹೇಳು, ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ನಮಗೆ. ನಿಜವಾಗೂ ನೀನು ಹೇಳೋದು ನೋಡ್ರೆ ನನ್ನ ಕೈ ಕಾಲೆಲ್ಲ ನೊಡ್ಗೋಯ್ತವೆ. ನನಗೆ ದೆವ್ವಗಳು ಅಂದರೆ ಭಯ ಸ್ಯಾನೆ. ಎಲ್ಲರೂ ಹೇಳ್ತಿದ್ರು ನಿಮ್ಮ ಅಮ್ಮ ದೆವ್ವ ಆಗಿರ್ತದೆ ಹಂಗೆ ಹಿಂಗೆ ಅಂತ. ನಿಮ್ಮ ಅಮ್ಮ ಹೇಳಿದ ಮಾತು ನಿಜನೇನಿ ಅಂತ ಎಲ್ಲರೂ ಹೇಳೋ ಮಾತು ನಿಜನೇ ಅನ್ನಿಸ್ತದೆ. ನಿಮ್ಮ ಅಮ್ಮ ಮನೆಯಾಗೆ ಐತಿ ಅನ್ನಿಸ್ತದೆ. ನಂಗೂ ಒಂದೊಂದ್ಕಿತ ಯಾವ್ದೇ ಡೌ ಅಂತದೆ. ಮಮ್ತಿ, ಹೆಂಗನ ಮಾಡಿ ನಿಮ್ಮ ಅಮ್ಮಂಗೆ ಹೇಳ್ಬಿಡು, ನಮ್ಗೆ ಏನು ಮಾಡಬೇಡ ಅಂತ. ನನ್ನ ಮಗಳು ಹಿಡ್ದಿರ ಆಟವಾ ಬಿಡೋದೇನೇನಿಯ ಇಲ್ಲ. ಅಯ್ಯೋ, ನಮ್ಮ ಅಮ್ಮಂಗೆ ನನ್ನ ಮ್ಯಾಲೆ ಪಿರುತಿ ಶಾನೆ, ಸರಿನಾ? ಆ ಪಿರುತಿ ಶಾನೆ ಇರೋದಕ್ಕೇನಿಯ. ನಮ್ಮ ಅಮ್ಮ ಅಂತೂ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ದೆವ್ವ ಇವಾಗ ಆಗವ್ತಾನೆ ನನ್ನ ಹತ್ರ ಬಂದು ಇವಾಗ ಮಗಳೇ ನಿಂಗೆ ಮನೆ ಬುಡ್ಸ್ಕೊಟ್ಟೇ ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಬಿಟ್ಟವ್ರೆ. ಈಗ ಮನೆಯ ಬುಡ್ಸ್ಕೊಟ್ಟೇ ಕೊಡ್ತಾರೆ ನನಗಂತೂ. ಅದಕ್ಕಿಂತ ಮುಂಚೆ ನಿಮ್ಮ ಮಗಳಿಗೆ ಹೇಳಿ ಹೆಂಗನ ಮಾಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಂಗೆ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ನೀವು ಸತ್ತೋಯ್ತೀರ. ನೀವು ನಿಮ್ಮ ಮಗಳು ಯಾರು ಉಳಿಯೋದಿಲ್ಲ. ಅಮ್ಮ, ಇವಾಗ ಸಮಾಧಿ ಹತ್ರ ಅಜ್ಜಿ ಸಿಕ್ಕಿತ್ತು ಕಣಮ್ಮ. ಅಜ್ಜಿ ಮಾತಾಡ್ತು. ನಾನು ಎಲ್ಲ ಅಜ್ಜಿ ಹತ್ರ ಮಾತಾಡ್ಕೊಂಡ್ಬಿಟ್ಟೇನಿಯ ಬಂದೆ. ಹೌದಾ? ಏನಂತ ಅಜ್ಜಿ? ಅಯ್ಯೋ, ನಿಮ್ಮನೆಯ ನಿಮಗೆ ಬಿಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಅಯ್ಯೋ, ಮನೆಗೆ ಆಗ್ಲೇ ನೀವು ಸೇರ್ಕೊಂಡಿವ್ನಿ, ಈಗ ಒಂದೊಂದೇನಿ ಆಟವ ಶುರು ಮಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ, ನೋಡಿ ಆರಾಮಾಗಿರು, ನಾನು ಹೋಯ್ತೀನಿ ಮಾಡ್ತೀನಿ ಅಂತ ಎಲ್ಲ ಹೇಳ್ತು ಕಣಮ್ಮ. ಅಯ್ಯೋ 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 ಅಯ್ಯೋ, ಅಜ್ಜಿ ದೆವ್ವ ಆಗ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಮಾತಾಡ್ತದ. ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ, ಎಲ್ಲ ಮಾತಾಡ್ತದೆ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನಿಜವಾಗೂನು ನಿಮ್ಮ ಅಜ್ಜಿ ನಿಜವಾಗೂನು ದೆವ್ವ ಆಗ್ಬಿಟ್ಟು ಬಂದು ಹಿಂಗೆ ಎಲ್ಲ ಮಾಡ್ತದ. ಅಯ್ಯೋ, ನಮ್ಮ ಅಮ್ಮನ ಕತೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ನನ್ನ ಮಗಳು ಅಂದರೆ ಪಿರಾಣ, ಏನು ಬೇಕಾದ್ರೂ ಮಾಡ್ತದೆ. ಕೇಳಿ ಬೇರೆ ಯಾರನ್ನಾದ್ರೂ ದೆವ್ವ ಆಗ್ಬಿಟ್ಟು ಕಾಣಿಸ್ಕೊಂಡೈತೆ. ಬೇಕಾರೆ ಯಾರು ಕಾಣಿಸ್ಕೊಂಡೈತೆ ನನಗೂ ಇವಳಿಗೂ ಬಿಟ್ರೆ ಗೊತ್ತಿಲ್ಲ. ನಾ ಶಾಣೆ ನಮ್ಮ ತಾಗ ಏನಿಯ ಮಾತಾಡೋದು. ನಮ್ಮ ಅಂತಾಗ ಬಂದು ಆ ಊಟ ಈ ಊಟ ಮಾಡಿಸ್ಕೊಳ್ಳೋದು, ಚಿಕನ್ ಊಟ ಮಾಡಿಸ್ಕೊಂಡು ತಿಂದೋಗೋದು, ಇವೆಲ್ಲನೂ ಮಾಡ್ತಾನೆ ಇರ್ತದೆ ನಮ್ಮಮ್ಮ. ನೀವು ಏನು ಹೇಳಿ ನಮ್ಮ ಅಮ್ಮ ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ. ಅದಕ್ಕೆ ನಿಮ್ಮ ಒಳ್ಳೇದು ಕೇಳಿದೆ. ನಾನು ಒಂದು 4 ಲಕ್ಷ ಕೊಡ್ತೀನಿ, ಆ ಮನೆಯ ನನಗೆ ಬಿಟ್ಕೊಟ್ರೆ ಏನು ಬೇಡ ಅಂತಂತದ. ನಿಮ್ಮ ಮಗಳು 4 ಲಕ್ಷನ ಸಿಗ್ತದ? ಇಲ್ಲ ದೇವ್ದ ಮನೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ನೀವು ಓಡೋಗ್ಬೇಕಾಯ್ತದೆ. ಮನೆ ಒಳಗಡೆ ಅಲ್ವ ನಮ್ಮಮ್ಮ ಸತ್ತಿದ್ದು. ನಮ್ಮ ಅಮ್ಮನ ಆತ್ಮ ಅಲ್ಲೇನೇ ತಿರ್ಗಾಡ್ಕೊಂಡೈತೆ ಆತ್ಮ ಎಲ್ಲನೂ. ಅದಕ್ಕೆ ಹೇಳಿದ್ ನಿಮಗೆ, ಸುಮ್ಕೆನೇ ಮನೆಯ ಖಾಲಿ ಮಾಡ್ಕೊಂಬಿಟ್ಟು ಹೋಗಿ ಸುಮ್ಕೆನೇ ಅಂತ ಹೇಳಿ. ಯವ್ವ, ನನಗೆ ದೆವ್ವ ಅಂದ್ರೆ ಏನಿಯ ಭಯ ಆಯ್ತದೆ ಸ್ಯಾನೆ. ಈ ದೆವ್ವದ ಕಾಟ ಅಂತೂ ತಡ್ಕೊಳಕಾಯ್ತಿಲ್ಲ, ಎಂಥದನ್ನೂ ಇಲ್ಲ. ನನ್ನ ಮಗಳಿಗೆ ಹೇಳಿದ್ರೆ ನನ್ನ ಮಗಳು ಹೊಸಿನೂ ಅರ್ಥನೇ ಮಾಡ್ಕೊತಾ ಇಲ್ಲ. ಆ ಮನೆಯಾಗ ನಾನು ಹೆಂಗಿರ್ಲಿ ನನ್ನ ಮಗಳು ನಿಲ್ಲಿಸ್ಕೊಂಡು. ನೀನು ನೋಡೋಣ, ನನ್ನ ಮಗಳ ತಾಗ ಮಾತಾಡ್ಬಿಟ್ಟು ಆದಷ್ಟು ಬೇಗ ಮನೆಯ ಖಾಲಿ ಮಾಡ್ಕೊಂಬಿಟ್ಟು ಆದಷ್ಟು ಬೇಗ ಹೊಂಟೋಗ್ಬಿಡ್ತೀನಿ ನಾನು. ನನಗೂ ಸಾಕಾಗೋಗ್ಬಿಟ್ಟೈತೆ ದೆವ್ವ. ನನಗೂ ಅನ್ನಿಸ್ತದೆ ಹಿಂದೆ ಮುಂದೆ ಏನೋ ಓಡಾಡ್ತದೆ ಅಂತ ಅನ್ನಿಸ್ತಾ ಇರ್ತದೆ. ಅಯ್ಯೋ, ಮಾಡಿಕ್ಕಿರೋ ಅಡುಗೆ ಎಲ್ಲ ನಾನು ಒಂದೊಂದ್ಕಿತ ಇರೋದೇ ಇಲ್ಲ. ಇವಳು ಒಬ್ಬೊಬ್ಬಳೆ ಮಾತಾಡ್ತಿರ್ತಾಳೆ ನನ್ನ ಮಗಳು. ಇವೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗೂ ನಿಮ್ಮ ಅಮ್ಮನೇ ಐತಿ ಅಂತ ನೀವು ಅನ್ನಿಸ್ತದೆ ನನಗಂತೂ. ಸರಿ, ನನ್ನ ಮಗಳಿಗೆ ಹೋಗ್ಬಿಟ್ಟು ಹೇಳ್ತೀನಿ, ಒಪ್ಪಿಸ್ತೀನಿ ನನ್ನ ಮಗಳಿಗೆ. ಫಸ್ಟ್ ಹೋಗಿ ಹೇಳಿ, ನಮ್ಮ ಅಜ್ಜಿ ಈಗ ಶುರು ಮಾಡ್ಕೊಬಿಟ್ಟಿರ್ತದೆ ಈಗಾಗಲೇ ನೀ ಕಾಟ ಕೊಡೋಕ್ಕೆ. ಏನು ಪಟ 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 ಅಂತೀನಿ, ನಮ್ಮ ಪಾತ್ರೆ ಸಾಮಾನೆಲ್ಲ ಎಸೆಯೋದಂತೆ, ಅದು ಇದು ಎಲ್ಲ ಮಾಡ್ತದೆ. ನೋಡಿ, ನಾವಿಂಗೆ ಹೇಳಿದ್ವಿ ಅಂತ ನೀವೇನೋ ಹೋಗಿ ನಿಮ್ಮ ಮಗಳಿಗೆ ಹೇಳಿದ್ರೆ ಇಲ್ಲ, ನಾವಿಂಗೆ ಹೇಳಿದ್ವಿ ಅಂದರೆ ಮನೆ ಬಿಡಿಸ್ಕೊಳಕ್ಕೆ ಇವ್ರು ನಾಟಕ ಆಡ್ದವ್ರೆ ಅಂತ ಹೇಳ್ತದೆ. ನೀವು ಹೋಗ್ಬಿಟ್ಟು ನನಗೇನಿಯ ದೆವ್ವ ಕಾಣಿಸ್ತು, ನನಗೇನಿಯ ಮನೆಯೆಲ್ಲನೂ ಅಳ್ಳಾಡ್ದಂಗೆ ಆಯಿತು, ಪಾತ್ರೆ ಸಾಮಾನೆಲ್ಲ ಬಿದ್ದೋದಂಗೆ ಆಯಿತು ಅಂತ ನಿಮ್ಮ ಮಗಳಿಗೆ ಸುಳ್ಳು ಹೇಳಿ. ನಿಮ್ಮ ಮಗಳಿಗೆ ಅವಾಗ ನಾವು ಹೇಳಿದೀವಿ ಅಂತ ಹೇಳಿಲ್ಲ ಅಂದರೆ ನಿಮ್ಮ ಮಗಳು ಭಯ ಪಟ್ಕೊಂಡು ಮನೆ ಬಿಡ್ತಾಳೆ. ಸರಿನಾ? ನಾವಿಂಗೆ ಕೊಟ್ಬಿಟ್ಟು ಕಳಿಸಿದ್ದೀವಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಸರಿ ಸರಿ ಆಯಿತು, ನನ್ನ ಮಗಳಿಗೆ ಹೋಗಿ ಹೇಳ್ತೀನಿ ರೀ. ಅಯ್ಯೋ, ನನ್ನ ಮಗಳಿಗೆ ಯಾಕಪ್ಪ ಇಷ್ಟೊಂದು ಆಟ, ಯಾಕೆ ಇಷ್ಟೊಂದು ಕ್ವಾಪ, ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ಲ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ, ಮನೆ ಬಿಡೋಕ್ಕಿಲ್ಲ ಅಂತಾಳಲ್ಲ. ಪಿರಾಣ ಹೋದ್ರೂ ಪರವಾಗಿಲ್ಲ, ಮನೆ ಬೇಕಾ ಅವಳಿಗೆ ಮನೆ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ಅವಳಿಗೆ. ಅಯ್ಯೋ ಭಗವನ್ನೇ, ಏನು ಬಂದಿರೋದು ದೊಡ್ಡ ರೋಗ ಅವಳಿಗೆ. ಇರು ಮಾಡ್ತೀನಿ ಹೋಗ್ಬಿಟ್ಟು. ಹೋಗಿ ಫಸ್ಟ್ ಬಿಡಿಸ್ರಿ, ಫಸ್ಟ್ ಹೋಗ್ಬಿಟ್ಟು ಮನೆ ಬಿಟ್ಬಿಟ್ಟು ನಮಗೆ ಕೊಡಿ. 4 ಲಕ್ಷ ಕೊಡ್ತೀವಿ, ಸರಿನೇ? 4 ಲಕ್ಷ ಹಿಂಗೇನಿಯೇ ತಂದ್ಬಿಟ್ಟು ಹಿಂಗೇನಿಯೇ ಕೊಟ್ಬಿಡ್ತೀವಿ. ನೀವು ಎತ್ಕೊಂಡು ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡಿ. ನಿಮ್ಗೇನು ಲಾಸ್ ಆಗೋಕ್ಕಿಲ್ವಲ್ಲ. ಓ ಅಯ್ಯಪ್ಪ, ನಿಮ್ಗೇನೋ ಫ್ರೀಯಾಗಿ ಕಮ್ಮಿ ರೇಟು ಕೊಟ್ಟಿರೋದಂತಲ್ಲ ಮನೆ. ಅದಕ್ಕೆ ನೀ ಅಯ್ಯಪ್ಪನೂ ದೇವ್ದ ಮನೆ ಅಂತ ನಿಮಗೆ ಪೈಲ್ವಾನ್ ಪಪ್ಪಣ್ಣ ನಿಮಗೆ ಕೊಟ್ಟಿರೋದು. ಇಲ್ಲೋ ಅಂದಿದ್ರೆ 10 ರೂಪಾಯಿ ಕೊಡದೇ ಇರೋನು ನಿನ್ನ ಮಗಳಿಗೆ ಯಾಕೆ ಫ್ರೀಯಾಗಿ ಕೊಡ್ತಾ ಇದ್ದೆ 4-5 ಲಕ್ಷಕ್ಕೆ? ಯೋಚನೆ ಮಾಡಿ. ನಮ್ಮಮ್ಮ ಪೈಲ್ವಾನ್ ಪಪ್ಪಣ್ಣಂಗೆ ಸರಿಯಾಗಿ ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟೈತೆ. ಅದಕ್ಕೆ ಏನೇ ಸಹಿಸಕ್ಕೆ ಆಗದಿದ್ದಂಗೆ ಏನೇ ಕೊಡ್ತಾ ಇರೋದು. ಅಯ್ಯೋ ದೇವ. ಸರಿ, ನಾನು ಹೋಗಿ ನನ್ನ ಮಗಳದಾಗ ಮಾತಾಡ್ತೀನಿ ರೀ. ನನಗೆ ಕಾಣಿಸ್ಕಂತು ಅಂತ ಏನಾರ ಒಂದು ಹೇಳಿದ್ರೆ ಆವಾಗ ನೋಡು ನನ್ನ ಮಗಳೂ ಅರ್ಥ ಮಾಡ್ಕೊಂಡು ಸರಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನ್ನೆ. ಸರಿ ಆಯಿತು, ನಾನು ಹೋಯ್ತೀನಿ. ಸರಿ ಸರಿ, ಏನೋ ನಿಮ್ಮ ಒಳ್ಳೇದಕ್ಕೆ ನೀ ಹೇಳ್ದೆ, ಒಳ್ಳೇದಾಗಲಿ.
ಹೂ ಕಣಜ್ಜಿ. ಆಮೇಲೆ ದೇವ್ರ ಹತ್ರ ಸಾಯಕ್ ಹೋಗ್ಬೇಡಿ. ನಾವ್ ಇವಾಗ ಇಕ್ಕಿದೀವಲ್ಲ ಭಯಕ್ಕೆ ಈ ಅಜ್ಜಿ ಹಂಗನ ಮಾಡ್ಬಿಟ್ಟು ಮನೆ ಖಾಲಿ ಮಾಡಿಸ್ಕೊಂಡು ಹೊಂಟೋಯ್ತಾಳೆ. ನಾವ್ ಆರಾಮಾಗಿ ಮನೆಗೆ ಸೇರ್ಕೊಬಿಡ್ಬೋದು ಬಿಡು. ಅಲ್ಲ, ನಮ್ಮ ಅಮ್ಮ ಅವಳೆಲ್ಲ ಇಷ್ಟ ದಿನ ನನಗೆ ಸಹಾಯ ಮಾಡ್ತೀನಿ ಎಂದು ಇವಾಗ ನನಗೇನೆ ಕ್ಯಾಕಸ್ ಮಕ್ಕೋಗ್ಬಿಟ್ಟು ಬೈದ್ಬಿಟ್ಟು ಹೊಂಟೋಗ್ಬಿಡದ. ಹೆಂಗ್ ಮಯೂರಿತಾಯ್ತು ಗೊತ್ತಾ ನನಗಂತೂ. ನಮ್ಮ ಅಮ್ಮ ನನಗಂತೂ ಸಹಾಯನೇ ಮಾಡೋದಿಲ್ಲ. ಅದಕ್ಕೆ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಹೆಂಗೋ ಎದುರಿಸಿ ಬೆದರ್ಸಾದ್ರೂ ಹೆಂಗನ ಮಾಡ್ಬಿಟ್ಟು ಮನೆಯ ಖಾಲಿ ಮಾಡಿಸ್ಬೇಕು ಮಳ್ಳಿದು. ಅಲ್ಲ ಏನು ದೌಲತ್ತು, ಏನು ದುರಂಕಾರ ಮಾಡ್ತಾಳೆ ನೋಡ್ದ ಆ ಮಳ್ಳಿ. ಹ್ಞೂ ಕಣಮ್ಮ, ನಾನು ನೋಡಿದ್ದೀನಿ ಬುಟ್ಟಾಕು. ಅಯ್ಯಯ್ಯಯ್ಯ, ನನಗಂತೂ ಲಕ್ಷ್ಮು ನೋಡ್ರೆ ಮೈ ಉರಿತದೆ. ಬಾ ಇವಾಗ ಎದ್ರಕೊಂಡು ಲಕ್ಷ್ಮು ಹತ್ರ ಅವ್ರಮ್ಮ ಬಾಯಿ ಬಡ್ಕೊಂಡು ಹೆಂಗೋ ಮನೆಯ ಖಾಲಿ ಮಾಡಿಸ್ಬಿಡ್ತಾಳೆ. ಎಲ್ಲ ಲಗೇಜ್ ಎತ್ಕೊಬಂದು ನಿಮ್ಮ ಮನೆಯಾಗ ಸೇರ್ಕೊಳ್ಳೋಣ. ಹಂಗೇನಿಯ ಬಾಮ, ಆ ಕಮ್ಲಿ ಅವ್ರಮ್ಮ ಫೋನ್ಗೆ ಹಾಕ್ಬಿಟ್ಟು ನನ್ನ ಗಂಡನ ಕರೆಸ್ತಾಳ ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ಬಿಟ್ಟು ಕರೆಸ್ತೀನಿ ಅಂತ ಹೇಳಿದ್ರೆ ಹೆಂಗೋ ಬಾ. ನನ್ನ ಗಂಡ ಬಂದ ತಕ್ಷಣ ಸರಿಯಾಗಿ ಗಿರುಮ್ದೇಟ್ ಹಾಕನ ಪರವಾಗಿಲ್ಲ, ಇಲ್ಲೇ ಮಾಡಿಕೊಳ್ಳೋಣ. ಬಾ ಬಾ. ಹೇ, ನಿನಗೆ ಗಂಡ ಬಂದೇ ಬತ್ತನ್ ಬಾ. ಇಲ್ಲಿ ಬರಲೇಬೇಕು. ನಾವು ಬಂದಿರೋದ ನನ್ನ ಮಗನ್ ಗೊತ್ತಿಲ್ವಲ್ಲ, ಬರ್ದ ಇನ್ನೇನು ಮಾಡ್ತಾನೆ ಬರ್ತಾರ. ಬಾ. ಬಾಮ. ಮಗಳೇ 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 ಓ ಮಗಳೇ, ಯಾಕಮ್ಮ ಎಗ್ ರೈಸ್ ಅಂಗಡಿ ನೋಡ್ಕೊತೀನಿ ಅಲ್ಲೇ ಇರ್ತೀನಿ ಅಂತ ಹೇಳ್ದಳು, ಇಲ್ಲಿ ಓಡ್ಬಿಟ್ಟು ಬಂದ್ಬಿಟ್ಟಿದೀಗಲ್ಲ. ಅಂಗಡಿತಾಗ ಯಾರನ್ನೊಬ್ರು ಇರಬೇಕು, ಅವಳು ಒಬ್ಳೇನೇ ಕೆಲಸ ಮಾಡ್ತಾವಳೆ. ಇಲ್ಲಿ ನನ್ನ ಗಂಡು ಇರ್ಸಿದ್ರೆ ನನ್ನ ಗಂಡನು ನಮ್ಮ ಅತ್ತೆ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟು ಎಲ್ಲಿ ಹೇಳ್ಕೊಂಡು ಹೋದ್ರೆ ಏನೋ ನಾಕಾಣೆ. ನೋಡಮ್ಮ ಸುಮ್ಕೇನಿಯಾ ನಡಿ, ನನ್ನ ಮಾತು ಕೇಳಿ ಅಲ್ಲಿ ಅಂಗಡಿಯ ನೋಡ್ಕೊ ನಡಿ. ಸುಮ್ಮನೆ ನೀನು ಬರೀ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ನಾವು ಅಂಗಡಿಯನ್ನು ಉದ್ಧಾರ ಮಾಡ್ಕೊಳಕ್ಕಾಯ್ತದ. ಈಗ ನಾನು ಬೇರೆ ಬೇರೆ ಅಂಗಡಿ ವಿಚಾರಿಸ್ಬೇಕು, ಬೇರೆ ಆಯ್ತಾಗ ಅಂಗಡಿ ಇಕ್ಬೇಕು. ಇವಾಗ ಹೋಟ್ಲು ಥರ ಮಾಡ್ಬಿಡನಿ ಅಂತ ಅನ್ಕೊಂಡಿವ್ನಿ. ನೀನು ಹಿಂಗೆ ಸುಮ್ಮನೆ ಓಡಾಡ್ಕೊಂಡಿದ್ರೆ ಹೆಂಗೆ? ನಡಿ ಅಂಗಡಿ ನೋಡ್ಕೊಳ್ಳಿವಂತೆ. ಮಗಳೇ ನಾನು ಈ ಮನೆಗೆ ಇರಕ್ಕಿಲ್ಲ ಮಗಳೇ. ಈ ಮನೆಯ ಮೊದಲು ಬದಲಾಯಿಸ್ಬಿಡೋಣ ಮಗಳೇ. ಬ್ಯಾಡ ಕಣ್ ಮಗಳೇ ಮನೆಯಾಗಿರೋದು. ಅಮ್ಮ, ನಿಂಗೇನು ತಲೆಗಿಲ್ಲ ಕೆಟ್ಬಿಟ್ಟೈತಾ? ನಾವು ಈಗಿರೋ ಪರಿಸ್ಥಿತಿನ ಮನೆ ಬದಲಾಯಿಸ್ಕೊಂಡು ಕುತ್ಕೊಳಕಾಯ್ತದ? ಈಗ ಅಷ್ಟಕ್ಕೂ ತಾನೇ ಈ ಮನೆ ಬದಲಾಯಿಸಂತದ್ದು ಏನಾಗೈತೆ? ಓ, ಆ ಮಮ್ತಿ ಮಗಳು ಬಂದ್ಬಿಟ್ಟು ಈ ಮನೆಯಾಗ ದೆವ್ವ ಐತೆ ಅಂತ ಎದುರಿಸಿರೋದಕ್ಕೆ ಈ ಮನೆ ಬಿಟ್ಬಿಟ್ಟು ಹೋಗ್ಬಿಡಾರ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿದೀಗ ನೀನು? ಅಮ್ಮ, ಅವೆಲ್ಲ ಸುಮ್ಮನೆ ನಂಬ್ಕೊಂಡು ಕುತ್ಕೊಳಕ್ ಹೋಗ್ಬೇಡ. ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನನ್ನ ಮಾತು ಕೇಳು. ಅವ್ರು ಸುಮ್ಕೇನಿಯ ನಾಟಕ ಮಾಡ್ತಾರೆ ಅಷ್ಟೇನಿಯ. ಅವ್ರ ಮಾತುಗಳನ್ನ ನಂಬ್ಕೊಂಡು ಕುತ್ಕೊಳಕ್ ಹೋಗ್ಬೇಡ ನೀನು. ಲೇ ಮನಿಯಾಳಿ, ನಾನೆಲ್ಲಿ ಅವ್ರ ಮಾತು ಕೇಳ್ತಾ ಇವ್ನಿ? ಲೇ ಮಗಳೇ, ನಿನ್ನ ಮನೆಗೆ ಇರಿದ್ದಾಗ ಮನೆಗೆಲ್ಲ ಯಾರೋ ಓಡಾಡ್ದಂಗೆ ಆಯ್ತದೆ. ಆಮೇಲೆ ಅನ್ನ ತಿಂತಾ ಇರ್ಬೇಕಾರೆ ಅನ್ನ ಎಲ್ಲ ಯಾರೋ ತಿಂದಂಗೆ ಆಯ್ತದೆ. ಸುಕ್ಕಿರಮ್ಮ, ಹಂಗಾಯ್ತದೆ? ಅನ್ನ ಯಾರನ್ನ ತಿಂದಂಗೆ ಆಯ್ತದ? ಹ್ಞೂ ಮಗಳೇ, ಅನ್ನ ಎಲ್ಲ ಯಾರೋ ಕಿತ್ಕೊಂಡು ತಿಂದಂಗೆ ಆಯ್ತದೆ. ಏನೇನೇನೋ ಮಾಡ್ದಂಗೆ ಆಯ್ತದೆ. ನನಗಂತೂ ತಲೆಯೆಲ್ಲ ಕೆಟ್ಟು ಕೆರೆಡ್ಬಿಟ್ಟೈತೆ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ತಲೆ ಕೆಟ್ಟೋಗೈತೆ ಮಗಳೇ. ಫಸ್ಟು ಈ ಮನೆಯ ಖಾಲಿ ಮಾಡ್ಕೊಂಡು ಹೊಂಟೋಗೋಣ. ಈ ಮನೆಯಾಗ ದೆವ್ವ ಐತೆ, ನನಗೂ ಎದುರಿಸೈತೆ ಗೊತ್ತಾ ದೆವ್ವ? ಏನು ಹೇಳ್ತಿದ್ಯಮ್ಮ? ಆ ಅಜ್ಜಿ ಎದುರಿಸೈತಾ? ಆ ಅಜ್ಜಿ ನಿನ್ನ ಹತ್ರ ಬಂದ್ಬಿಟ್ಟು ಎದುರಿಸ್ತಾ? ಸಾಧ್ಯನೇ ಇಲ್ಲ ಕಣಮ್ಮ. ಆ ಅಜ್ಜಿ ದೆವ್ವ ತುಂಬಾನೇ ಒಳ್ಳೇದು ಕಣಮ್ಮ. ಆ ಅಜ್ಜಿ ದೆವ್ವ ನಿನ್ನ ಎದುರಿಸೋದು ಅಂತಂದ್ರೆ ಏನಮ್ಮ? ಆ ಅಜ್ಜಿ ತುಂಬಾ ಒಳ್ಳೇದು. ಆ ಅಜ್ಜಿ ಬಗ್ಗೆ ನೀನು ಹಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ಆ ಅಜ್ಜಿ ಯಾರನ್ನೂ ಎದುರಿಸಲ್ಲ, ಏನು ಮಾಡಕ್ಕಿಲ್ಲ. ಆ ಅಜ್ಜಿ ಒಳ್ಳೇದು ಕಣಮ್ಮ. ನೀನು ಸುಮ್ಕೆನೆಯ, ನಿನಗೆ ಭ್ರಮೆ ಅನ್ನಿಸ್ತದೆ ನೋಡು. ನೀನು ಆ ಮಮ್ತಿ ಮಾತು ಕೇಳ್ಕೊಂಡು ನೀನು ಹಾಳಾಗಿ ಹೋಗ್ಬೇಡ. ಈಗ ಮನೆಯ ಖಾಲಿ ಮಾಡಬೇಕು ಇದ್ದಕ್ಕಿದ್ದಂಗೆ ಏನಿ ಅಂದ್ರೆ ಆಗಕ್ಕಿಲ್ಲ ನೋಡು. ಯಾರು ನಮಗೆ ಸುಮ್ಮನೆ ನಮಗೆ ಯಾರನ್ನು ಕೆಟ್ಟದ್ದು ಬಯಸಲ್ಲ, ಕೇಡು ಮಾಡಲ್ಲ, ಸರಿನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ನೀನೇನು ಹೇಳ್ತೀಯೋ ನನಗಂತೂ ಗೊತ್ತಿಲ್ಲ. ನಾನಂತೂ ಈ ಮನೆಯಾಗಿರಲ್ಲ ಅಂದ್ರೆ ಇರಲ್ಲ ನೋಡೆ. ಈಗಲೇನೇ ನನ್ನ ಬ್ಯಾಗ್ ಎತ್ಕೊಂಡು ನನ್ನ ಬಟ್ಟೆಲೆಲ್ಲ ತುಂಬ್ಕೊಂಡು ಹೋಯ್ತೀನಿ. ಆ ಮನೆಯಾಗ ಊರಿಗೆ ಹೋಗ್ಬಿಟ್ಟು ನಾನು ಒಬ್ಳೇನಿಯ ಬಿದ್ದು ಸಾಯ್ತೀನಿ. ನೀನು ಒಬ್ಳೇನಿಯ ಇಲ್ಲಿ ಆರಾಮಾಗಿರು, ಸರಿನಾ? ದೆವ್ವ ನನ್ನ ಕಣ್ಣು ಕಾಣಿಸ್ಕೊಂಡೈತೆ, ಮನೆಯೆಲ್ಲ ಓಡಾಡ್ತದೆ ಅಂತ ಎಷ್ಟು ಹೇಳಿದ್ರು ನಿನ್ನ ಕಿವಿಗೆ ಹಾಕತ್ತಾ ಇಲ್ಲ ಅಂತಂದ್ರೆ ನಾನು ಇದ್ಬಿಟ್ಟು ಏನೇ ಮಾಡ್ಬೇಕು? ನಾನು ಏನೇ ಸಾಧನೆ ಮಾಡಬೇಕು ಇದ್ಬಿಟ್ಟು? ನಿಂಗೆ ಎಷ್ಟು ಹೇಳ್ಬೇಕು ಹೇಳಿ? ನಿನಗೆ ಇಲ್ಲಿ ದೆವ್ವ ಐತೆ, ಮನೆಯಾಗ ದೆವ್ವ ಐತೆ ಅಂತ ಎಷ್ಟು ಹೇಳಿದ್ರು ನೀನು ಅರ್ಥನೇ ಮಾಡ್ಕೊತಾ ಇಲ್ಲ. ಈಗ ಮನೆ ಖಾಲಿ ಮಾಡ್ತೀಯೋ ಇಲ್ಲ ಅಂತ ಹೇಳಿದ್ರೆ ನಾನು ಬ್ಯಾಗಿಗೆಲ್ಲ ಎತ್ಕೊಂಡು ಹೊಂಟೋಗ್ಬಿಡ್ಲು ಹೇಳು. ನಾನಂತೂ ಒಂದು ಕ್ಷಣನೂ ಇರಕ್ಕಿಲ್ಲ ಈ ಮನೆಯಾಗೆ. ಈ ಮನೆಯಾಗ ದೆವ್ವ ಐತೆ ಐತೆ ಐತೆ. ನೀನು 100 ಸಲ ಅಲ್ಲ 1000 ಕಿತ ಕೇಳಿದ್ರು ಈ ಮನೆಯಾಗ ದೆವ್ವ ಐತೆ. ಅನ್ನ ಎಲ್ಲ ತಪ್ಪಲೆಗಿರ ಅನ್ನ ಎಲ್ಲ ತಿಂದಾಕಿರ್ತದೆ. ನಾನು ನೋಡಿವ್ನಿ. ತಟ್ಟೆ ಎಲ್ಲ ಕಿತ್ಕತ್ತದೆ. ಇವೆಲ್ಲ ನನಗೆ ಅನುಭವ ಆಗೈತೆ. ನಾನು ಯಾವಳೋ ಮಾತು ಕೇಳ್ಬಿಟ್ಟು ಮನೆ ಖಾಲಿ ಮಾಡ್ತಾ ಇಲ್ಲ. ನಾನೇನು ನನ್ನ ಸ್ವಂತ ನಿರ್ಧಾರದಿಂದ ಮನೆ ಖಾಲಿ ಮಾಡ್ತಿದ್ದೀನಿ ಅಷ್ಟೇನಿಯ. ಅನುಭವ ಆಗೋಗ್ಬಿಟ್ಟೈತೆ ನನಗೆ. ಓ, ಅಜ್ಜಿ ದೆವ್ವ ಮನೆಯ ಖಾಲಿ ಮಾಡ್ಸೋಕ್ಕೆ ಅಂತ ನಮ್ಮ ಅಮ್ಮಂಗೆ ಹಿಂಗೆಲ್ಲ ಕಾಟ ಕೊಡ್ತಾಯ್ತಾ? ಹೆಚ್ಚೆ ಅಲ್ಲ, ನನ್ನ ಹತ್ರ ಏನೇ ಅಜ್ಜಿ ದೆವ್ವ ಹೇಳಿದ್ರಾಗದಲ್ಲ. ನನ್ನ ಹತ್ರ ಎಲ್ಲ ಎಗ್ ರೈಸ್ ತಿನ್ಕೊಂಡು ಚೆನ್ನಾಗೇನೇ ಇರ್ತದೆ. ಇವಾಗ ನೋಡಿದ್ರೆ ಈಗ ನಮ್ಮ ಅಮ್ಮಂಗೆ ಬೇರೆ ಕಾಟ ಕೊಡ್ತಾಯ್ತಾ? ಛೇ, ಅಲ್ಲ ಅಜ್ಜಿ, ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ಒಂದು ಮಾತು ಹಿಂಗಲ್ಲ ಹಿಂಗೆ ಅಂತ ಹೇಳಿದರೆ ಸುಮ್ಮನೆ ಆಯ್ತಿರ್ಲಿಲ್ವಾ? ನಮ್ಮ ಅಮ್ಮಂಗೆ ಇಷ್ಟೆಲ್ಲ ಕಾಟ ಬೇರೆ ಕೊಡ್ತಾ ಇದೆಯಾ ನೀನು? ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಇದ್ದಕ್ಕಿದ್ದಂಗೆ ಏನೇ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಅಂತ ಹೋಗೋದು? ಈ ಮನೆ ಬಿಟ್ಟು ಇನ್ನೊಂದು ಮನೆ ಅಂತ ಯಾವ ಮನೆ ಹುಡ್ಕೋದು? ಈ ಅಜ್ಜಿ ಮಗಳಿಗೋಸ್ಕರ ನನಗೇನೇ ಹಿಂಸೆ ಕೊಡ್ತದೆ ಅಂತ ಅಂದ್ಕೊಂಡೇನೇ ಇರಲಿಲ್ಲ. ಸರಿ ಬಿಡು, ನಮ್ಮ ಅಮ್ಮಂಗೆಲ್ಲ ಹಿಂಸೆ ಕೊಡ್ತೈತೆ ಅಂತ ಹೇಳಿದ್ರೆ ಈ ಅಜ್ಜಿ ದೆವ್ವನೇನೇ ಸರಿ ಇಲ್ಲ. ಮಗಳಿಗೋಸ್ಕರ ಹಿಂಗೆಲ್ಲ ಮಾಡ್ತೈತೆ ಅಂತ ಅನ್ನಿಸ್ತದೆ. ನಮ್ಮಮ್ಮ ಶಾನೆ ಎದ್ರುಕೊಬಿಟ್ಟೈತೆ, ಅದು ಬೇರೆನೇನಿಯ. ನನಗೆ ಯಾರು ಗೊತ್ತಿಲ್ದಿದ್ದಂಗೆ ಹೆಂಗೋ ಇದ್ದೆ. ಈಗ ನೋಡಿದ್ರೆ
ಏನಮ್ಮಿ ಯೋಚನೆ ಮಾಡ್ತಿದ್ಯಾ? ಗರ ಬಡ್ದೋಳು ನಿಂತ್ಕೊಂಡಂಗೆ ನಿಂತ್ಕೊಂಡಿದ್ದೀಗ. ಏನಾರ ಒಂದ್ಸಿ ಹೇಳು ನೀನು. ನೋಡು, ಬ್ಯಾಗೆಲ್ಲ ಎತ್ಕೊಂಬಿಟ್ಟು ಬರ್ತೀನಿ, ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಿ. ನೀನು ಅಷ್ಟೇ ಈ ಮನೆಯಾಗ ಇರಬೇಡ. ನನ್ನ ಮಗಳನ್ನ ಈ ಮನೆಯಾಗ ಬಿಟ್ಬಿಟ್ಟು ಇರ್ಸೋಕ್ಕೆ ನನಗೆ ಇಷ್ಟನೂ ಇಲ್ಲ. ಈ ಮನೆಯಾಗ ದೆವ್ವ ಐತೆ, ನನಗೆ ಸಖತ್ ಕಾಟ ಕೊಟ್ಬಿಟ್ಟೈತೆ ದೆವ್ವ. ಸರಿನಾ? ನನ್ನ ಮಾತು ಕೇಳಿ. ಈ ಮನೆ ಸಾಮಾನು ಬೇಡ, ಸರಂಡಿನೂ ಬೇಡ, ನಮ್ಮವೇನವೇ ಎರಡು ಬ್ಯಾಗ್ ಎತ್ಕೊಂಬಿಟ್ಟು ಬರ್ತೀನಿ. ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ಮಗಳೇ, ದೆವ್ವದ ಕಾಟ ತಡ್ಕೊಳಕ್ಕೆ ಆಗಕ್ಕಿಲ್ಲ ಮಗಳೇ. ಅಮ್ಮ, ನಿಜ ಹೇಳು, ನಿಜವಾಗ್ಲೂ ಆ ಅಜ್ಜಿ ನಿನಗೆ ಮನೆಗೆಲ್ಲ ಓಡಾಡ್ದಂಗೆ, ಇಲ್ಲ ನಿನಗೆಲ್ಲ ಕಾಟ ಕೊಟ್ಟಂಗೆ ನಿಂಗೆ ನಿಜವಾಗ್ಲೂ ಅನ್ಸೈತಾ? ನಾನೇನಾರ ನಿಂಗೆ ಸುಳ್ಳು ಹೇಳ್ತಾರ ಕಾಣ್ತಾ ಇವ್ನು ನಿನ್ನ ಕಣ್ಣಿಗೆ? ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜ ಏನೇ ಹೇಳ್ತಾ ಇದ್ದೀನಿ. ಸುಮ್ಕೇನಿಯ ನನ್ನ ಹತ್ರ ನೀನು ಮಾತಾಡಕ್ಕೆ ಬರಬೇಡ. ಅಮ್ಮ ಎಲ್ಲ ಸುಳ್ಳು ಹೇಳ್ತಾಳ ನೋಡಿ. ಅಯ್ಯಮ್ಮ ದೆವ್ವ ಕಾಟ ಕೊಡ್ತಿರೋದು ನನಗೆ, ನನ್ನ ಕಷ್ಟ ನನಗೆ ಗೊತ್ತು. ನಾನು ಇರ್ಲ ಸತ್ತೋಗ್ಬಿಡ್ಲ ಹೇಳು. ನಾನು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ ಆ ದೆಯ್ಯದ ಕಾಟಕ್ಕೆ. ನೋಡು ಮಗಳೇ, ನನ್ನ ತಾಗೆಲ್ಲ ನೀನು ಉತ್ತರ ಮಾಡಬೇಡ. ನೋಡಿ, ಫಸ್ಟ್ ಬ್ಯಾಗ್ ಎತ್ಕೊಂಬಿಟ್ಟು ಬರೋಣ. ನೋಡಿ, ನೀನವೇನೋ ಎಲ್ಲ ತುಂಬ್ಕ. ಬೇಕಾದ್ರೆ ನಮ್ಮೂರಿಗೆ ಹೋಗ್ಬಿಟ್ಟು ನಮ್ಮೂರಾಗೆ ಬೇಕಾದ್ರೆ ಎಗ್ ರೈಸ್ ಅಂಗಡಿ ಹಾಕೊಂಡು ಅಲ್ಲೇ ಏನೇ ಜೀವನ ಮಾಡೋಣ. ನಮ್ಮದೇ ಐತಲ್ಲ ಹಳೆ ಮನೆ. ಅಮ್ಮ, ಎಗ್ ರೈಸ್ ಅಂಗಡಿನ ಎತ್ಕೊಂಡು ಅಲ್ಲಿ ಗಂಟ ಹೋಗ್ಬೇಕು ಅಂದರೆ ಆಯ್ತದೇನಮ್ಮ? ಒಳ್ಳೆ ಕರ್ಮ ಬಂದ್ಬಿಡ್ತಲ್ಲಮ್ಮ ನನಗೆ. ಈ ಮನೆಗೆ ಯಾಕನ ಬಂದು ಅನ್ನಿಸ್ತೈತೆ ಕಣಮ್ಮ ನನಗಂತೂ. ಅಲ್ಲ, ನನಗೆಂತೂ ಕಾಣಿಸ್ಕೊಂಡಿಲ್ಲ ದೆವ್ವ, ನಿನಗೆ ಮಾತ್ರ ಕಾಣಿಸ್ಕೊಂಡೈತೆ ಅಂದರೆ ಏನರ್ಥ? ನಿನ್ನ ಮಾತನ್ನ ನಾನು ಮೋಸ ಅಂತ ಅನ್ನೋಕ್ಕಲ್ಲ, ನಿನ್ನ ಮಾತನ್ನು ನಾನು ನಂಬಬೇಕು. ಸರಿ ಆಯಿತು, ನಿನ್ನಿಷ್ಟನೇ ನನ್ನಿಷ್ಟ. ನಿನಗಿಲ್ಲ ಈ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲಾರೆ ನನಗೂ ಇಷ್ಟ ಇಲ್ಲ, ಬುಟ್ಟಾಕು. ಇಷ್ಟ ಇಲ್ಲ ಅಂತ ಅಲ್ಲ ಮಗಳೇ, ಈ ಮನೆಗೆ ದೆವ್ವ ಐತೆ. ದೆವ್ವದ ಕಾಟ ತಡ್ಕೊಳಕ್ಕಾಯ್ತಿಲ್ಲ ಅಷ್ಟೇ ನೀನಿಯ. ಅಯ್ಯಪ್ಪ, ಕುಂತ್ರು ನಿಂತ್ರು ಕಾಟ ಕೊಡ್ತೈತೆ. ನಡಿ ನಡಿ, ಬ್ಯಾಗ್ ಎತ್ಕೊಂಬಿಟ್ಟು ಬರ್ತೀನಿ. ನೀನು ಅರ್ಜೆಂಟಾಗಿ ಓಡಾಡಿ. ಆ ಮಮತೆರೆ ಬಂದ್ಬಿಟ್ಟು ಈ ಮನೆಯಾಗಿರಲಿ, ಬಂದಷ್ಟು ಬರಲಿ. ಒಂದು 4-5 ಲಕ್ಷ ಕೊಡ್ತಾರಲ್ಲ, ಆ 4-5 ಲಕ್ಷನ ಎತ್ಕೊಬಿಟ್ಟು ನಾವು ಏನಾರ ಸೈಟು ಪೈಟು ತೆಕ್ಕೊಂಡು ಹೊಸ ಮನೆಯೇ ಕೊಟ್ಟನ. ಈ ಮನೆ ನಮಗೆ ಬೇಕಾಗೇ ಇಲ್ಲ. ಅವಳ ಹತ್ರ ಹೆಂಗೋ ಕೊಡೋದಿರೋ ದುಡ್ಡು ಇಸ್ಕೊಬಿಡೋಣ. ಇಲ್ಲಾಂದರೆ ಪುಕ್ಸಟ್ಟೆ ಯಾರು ಬಿಡ್ತಾರೆ? ನಿಮ್ಮ ಮನೆಯಾಗಿನ ಯಾರು ಬರಲ್ಲ. ದೆವ್ವದ ಮನೆ ಅಂತ ಇಡೀ ಊರೇನೇ ಕೂಗಾಡ್ತೈತೆ, ದೆವ್ವದ ಮನೆ ಅದು ಅಂತ ಹೇಳ್ಬಿಟ್ಟು. ಈ ನಿಮ್ಮ ಮನೆಗಿನ ಯಾರು ಬರ್ತಾರೆ ಅನ್ಕೊಂಡೆ? ಬೇರೆ ಯಾರು ಈ ಮನೆಗೆ ಕೊಂಡ್ಕೊಳ್ಳೋದು ಇಲ್ಲ. ಅವರೇ ಕೊಂಡ್ಕೋಬೇಕು, ಅವರೇ ಇರಬೇಕು. ಏನೋ ನಮ್ಮ ಅದೃಷ್ಟಕ್ಕೆ ಒಂದು 4-5 ಲಕ್ಷ ಕೊಡ್ತಾರಲ್ಲ, ಸಾಲದೆ ನಮಗೆ ಖರ್ಚಿಗೆ. ಸರಿ ಕಣಮ್ಮ, ಆಯಿತು ಬಿಡಮ್ಮ. ಆಯಿತು, ನಂಬಿರ ಅಜ್ಜಿನೇ ಮೋಸ ಮಾಡ್ಬೇಕಾರೆ ಇನ್ನೇ ಅಂತಾನೆ ಮಾಡೋಕ್ಕಾಯ್ತದೆ. ನನಗೂ ನಂಬಕ್ಕಾಯ್ತಿಲ್ಲ, ಆದರೂ ಪರವಾಗಿಲ್ಲ. ನಡಿ, ನಿನಗೆಲ್ಲ ಕಾಣಿಸ್ಕೊಂಡು ನಿನಗೆಲ್ಲ ಕಾಟ ಕೊಟ್ಟೈತೆ ಅಂದಮೇಲೆ ಈ ಮನೆಗಿರೋ ಅವಶ್ಯಕತೆ ನನಗೇನೂ ಇಲ್ಲ. ನಿನಗಿನ್ನ ಹೆಚ್ಚಲ್ಲ ಕಣಮ್ಮ ನನಗೆ. ನಡಿ, ಆಯಿತು. ಸರಿ ಸರಿ, ನಡಿ ಹೋಗೋಣ. ಅಪ್ಪ, ಸದ್ಯ ನನ್ನ ಮಗಳು ಕೊನೆಗೂ ಮನೆ ಖಾಲಿ ಮಾಡೋಕೆ ಒಪ್ಕೊಂಡಲ್ಲ. ಸುಳ್ಳು ಪಳ್ಳೆ ಹೇಳಿ ಒಪ್ಸಿದ್ನಲ್ಲ, ಅಷ್ಟೇನೇನೆ ಸಾಕು.